ನಮಸ್ತೆ. ಎಲ್ಲ ಧ್ಯಾನ ಬಂಧುಗಳಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ಮೇಡಮ್ ಹೇಳಿದಂಗೆ ಸುಮಾರು ದಿವಸಗಳಿಂದ ನಾವು ಮರಣದ ಬಗ್ಗೆ ಎಷ್ಟೋ ಜ್ಞಾನವನ್ನು ಪಡ್ಕೊಂಡಿದ್ದೀವಿ. ಮರಣದ ಬಗ್ಗೆ ಭಯ ಪಡುವ ಅಗತ್ಯವೇ ಇಲ್ಲ, ಮರಣ ಒಂದು ಸಹಜ ಪ್ರಕ್ರಿಯೆ ಅಂತ ಎಂಬುದನ್ನು ಕೂಡ ನಮಗೆ ಗುರುಗಳು ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸಿದ್ದಾರೆ. ನಿನ್ನೆ ಸಾವು ಎನ್ನುವುದು ಕೊನೆಯಲ್ಲ ಎನ್ನುವ ವಿಷಯಕ್ಕೆ ನಮ್ಮ ಸರ್ ತುಂಬಾ ವಿವರವಾಗಿ ತಿಳಿಸಿದರು. ಇವತ್ತಿನ ವಿಷಯ ಜನನ ಮರಣ ಎರಡೂ ಸಮಾನ, ಅಂದ್ರೆ ಡೆತ್ ಅಂಡ್ ಬರ್ತ್ ಆರ್ ಈಕ್ವಲ್ ಅಂತ ನಮ್ಮ ಗುರುಗಳು, ಇದು ಒಂದು ಕಡತಾಲಲ್ಲಿ 2014ರಲ್ಲಿ ಗುರುಗಳು ನೀಡಿದ ಸಂದೇಶ ನಮ್ಗೆ. ಈ ವಿಡಿಯೋದಲ್ಲಿ ಗುರುಗಳು ನಿಜವಾದ ಆತ್ಮಜ್ಞಾನಿ ಯಾರು ಅಂತ ಎಂಬುದನ್ನು ನಮ್ಗೆ ತುಂಬಾ ವಿವರವಾಗಿ ತಿಳಿಸಿದ್ದಾರೆ ಉದಾಹರಣೆಗಳ ಮೂಲಕ. ಅಂದ್ರೆ ಹುಟ್ಟು ಮತ್ತು ಸಾವು ಎರಡನ್ನು ಸಮಾನವಾಗಿ ಕಾಣುವವನೇ ನಿಜವಾದ ಆತ್ಮಜ್ಞಾನಿ ಅಂತ. ಮೊದಲೇ ಒಂದು 2 ವಿಡಿಯೋದಲ್ಲಿ ಹೇಳಿದ್ರು ಅವರು, ಚಾಕ್ಲೇಟ್ ಪ್ರಸಂಗ. ಅಂದ್ರೆ ಮಗು ಹುಟ್ಟಿದ ಹಬ್ಬಕ್ಕೆ ಅವರು ಚಾಕ್ಲೇಟ್ ತಕೊಂಡು ಹೋಗ್ತಾರೆ. ಆ ಅರ್ಧ ಚಾಕ್ಲೇಟ್ ಅನ್ನು ಕೊಟ್ಟು ಅರ್ಧ ಚಾಕ್ಲೇಟ್ ಇಟ್ಕೊಂಡು ಅವರು, ಏನಕ್ಕೆ ಇಟ್ಟುಕೊಂಡಿದ್ದೀರಾ ಅರ್ಧ ಅಂದ್ರೆ, ಅದು ಸತ್ತು ಹೋದ್ರೆ ಬೇಕು ಮಗು ಅಂತ ಹೇಳಿದಾಗ ಎಲ್ರಿಗೂ ಆಶ್ಚರ್ಯಚಕಿತರಾಗ್ತಾರೆ. ತಾಯಿ ಅಂತೂ ಅತ್ತೆ ಬಿಡ್ತಾಳೆ ಅಂತ ಒಂದು ಪ್ರಸಂಗ ಹೇಳಿದ್ರು ಗುರುಗಳು ಈ ಮೊದಲು. ಅಂದ್ರೆ ಇಲ್ಲಿ ಈ ಗುರುಗಳು ಹೇಳ್ತಾರೆ, ನಾನು ಆತರ ತಾಯಿ ಹತ್ತು ಬಿಟ್ಟಿದ್ಲು, ಆದ್ರೆ ನಿಜವಾಗಿ ನೋಡೋದಕ್ಕೆ ಹೋದ್ರೆ ಹುಟ್ಟುವುದು ನಿಜ, ಸಾಯುವುದು ನಿಜ ಅಂತ ಹೇಳ್ತಾರೆ. ಈ ಸತ್ಯದ ವಿಷಯಕ್ಕೆ ಎಲ್ಲರೂ ಚಪ್ಪಾಳೆ ತಟ್ಟಲೇಬೇಕು ಅಂತ. ನಾವು ಕಾರ್ಯಕ್ರಮಕ್ಕೆ ಬರ್ತೀವಿ, ಕಾರ್ಯಕ್ರಮ ಪ್ರಾರಂಭವಾದಾಗ ಯಾವ ತರ ನಾವು ಚಪ್ಪಾಳೆ ಕೊಡ್ತೀವಿ, ಅದೇ ತರ ಒಂದು ಪ್ರೋಗ್ರಾಮ್ ಮುಗ್ದ ಕೂಡಲೇ ನಾವು ಚಪ್ಪಾಳೆ ತಟ್ಟಿ ಹೋಗ್ತೀವಿ. ಏನಕ್ಕೆ ಈ ತರ ನಾವು ಮಾಡೋದು ಅಂದ್ರೆ, ಇಲ್ಲಿಗೆ ನಾವು ಬರ್ತೀವಿ, ಈ ಸ್ಟೇಜಿಗೆ ಬರ್ತೀವಿ, ಸ್ಟೇಜಿಗೆ ಮೇಲೆ ಬಂದ್ಮೇಲೆ ಸ್ವಲ್ಪ ಸಮಯ ಇರ್ತೀವಿ. ಒಂದು ಪ್ರೋಗ್ರಾಮ್ ಕೊಡಕ್ಕೆ ಒಂದು ಸ್ಟೇಜಿಗೆ ಬಂದು ಕೂತ್ಕೊಂಡ್ರೆ ಅಲ್ಲಿ ಎಷ್ಟೋ ಸ್ವಲ್ಪ ಹೊತ್ತು ನಮ್ಮ ಒಂದು ಪಾತ್ರ ಏನಿದೆ, ನಮ್ಮ ಒಂದು ಆ ಒಂದು ಸ್ಟೇಜ್ ಅಲ್ಲಿ ನಮ್ಮ ಒಂದು ಆಕ್ಚುಯಲ್ ರೋಲ್ ಏನಿದೆ ಅದನ್ನು ಮುಗಿಸಿ ಹೊರಟು ಹೋಗ್ತೀವಿ. ಅದೇ ತರ ಏನ್ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀವೋ ಆ ಕೆಲಸ ಮಾಡಿ ನಾವು ಕಂಪ್ಲೀಟ್ ಮಾಡಿ ಹೊರಟು ಹೋಗ್ತೀವಿ. ಇಲ್ಲಿ ಅವರು ಆ ಪ್ರೋಗ್ರಾಮ್ ಅಲ್ಲಿ ಹೇಳೋದು, ಇಲ್ಲಿ ವಾದ್ಯ ಬಾರಿಸ್ಬೇಕು ಅಂತ ಒಬ್ರು ಬಂದಿರ್ತಾರೆ, ಭಾಷಣ ಮಾಡ್ಬೇಕು ಅಂತ ಬಂದಿರ್ತಾರೆ, ನಂತರ ಅವರು ಅವರ ಕೆಲಸ ಮುಗಿಸಿದ ಕೂಡಲೇ ಹೊರಟೋಗ್ತಾರೆ. ಅದೇ ತರ ಧ್ಯಾನ ಮಾಡ್ಲಿಕ್ಕೂ ಬರ್ತಾರೆ, ಧ್ಯಾನ ಮಾಡಿದ್ಮೇಲೆ ಹೊರಟೋಗ್ತಾರೆ. ಇಲ್ಲಿ ಎಲ್ಲರೂ ಕೂಡ ಸಂಗೀತ ನುಡಿಸ್ಲಿಕ್ಕೆ ಬಂದಿರ್ತಾರೆ, ಅವರು ಸಂಗೀತ ನುಡಿಸಿ ಹೊರಟು ಹೋಗ್ತಾರೆ. ಕೆಲವರಿಗೆ ವೇದಿಕೆ ಮೇಲೆ 2 ನಿಮಿಷ ಇರಬಹುದು, ಇನ್ನು ಕೆಲವರಿಗೆ 2 ಗಂಟೆ ಇರಬಹುದು. ಅವರು ಅವರವರ ಪಾತ್ರದ ಮೇಲೆ ಅವರವರಿಗೆ ಏನ್ ರೋಲ್ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರು ಕೆಲಸ ಮಾಡ್ತಾರೆ, ಹೋಗ್ತಾರೆ. ಅದೇ ತರ ಈ ಭೂಮಿ ಎಂಬುದು ಒಂದು ನಾಟಕ ರಂಗ. ನಾವು ಇಲ್ಲಿ ಪಾತ್ರ ಮಾಡ್ಲಿಕ್ಕೆ ಬರ್ತೀವಿ, ಬಂದು ನಮ್ಮ ಪಾತ್ರ ಮುಗಿಸಿದ ಕೂಡಲೇ ನಾವು ಹೊರಟೋಗ್ತೀವಿ. ಅಂದ್ರೆ ಇಲ್ಲಿ ಇಂದು ಹುಟ್ಟಿದ ಮಗು ನಾಳೆ ಸತ್ತರೆ ಅದರಲ್ಲಿ ಏನಾಯ್ತು? ಹುಟ್ಟಿದಾಗ ಎಷ್ಟು ಖುಷಿಯಲ್ಲಿ ಇರ್ತೇವೋ ಸತ್ತಾಗಲು ಅಷ್ಟೇ ಆನಂದವಾಗಿ ಇರಬೇಕು ಅಂತ ಹೇಳ್ತಾರೆ. ಹೋಗುವಾಗಲೂ ಅಷ್ಟೇ ಆನಂದವಾಗಿರಲು ಸಾಧ್ಯವಾಗದೇ ಇದ್ದಾಗ ನಿಮಗೆ ಆತ್ಮಜ್ಞಾನ ಅಸಂಪೂರ್ಣವಾಗಿದೆ ಅಥವಾ ಆತ್ಮಜ್ಞಾನ ಇಲ್ಲ ಅಂತ ಅರ್ಥ. ನಿಮ್ಗೆ ಆತ್ಮಜ್ಞಾನ ಬಂದಿಲ್ಲ ಅಂತ ಅರ್ಥ. ನಾವು ಯಾವಾಗ ಹುಟ್ಟುವಾಗ ಎಷ್ಟು ಖುಷಿ ಪಡ್ತೀವೋ ಅದೇ ತರ ನಾವು ಸಾಯುವಾಗಲೂ ಅದೇ ಸಂಭ್ರಮಾಚರಣೆಯನ್ನು ಮಾಡಿದ್ರೆ ಮಾತ್ರ ನಿಮ್ಗೆ ಆತ್ಮಜ್ಞಾನ ಬಂದಿದೆ ಅಂತ ಅರ್ಥ ಅಂತ ಹೇಳ್ತಾರೆ ಗುರುಗಳು. ಆತ್ಮಜ್ಞಾನ ಸಂಪೂರ್ಣವಾಗಿ ಬರುವವರೆಗೂ, ಅಂದ್ರೆ ನೀವು ಎನ್ಲೈಟನ್ಮೆಂಟ್ ಆಗುವವರೆಗೂ ಮರಳಿ ಅಭ್ಯಾಸ ಮಾಡುತ್ತಲೇ ಇರುತ್ತೇವೆ, ಹುಟ್ಟುತ್ತಲೇ ಇರ್ತೇವೆ. ಎಲ್ಲಿವರೆಗೆ ಹುಟ್ಟುತ್ತಾ ಸಾಯುತ್ತಾ ಇರುತ್ತೇವೆ ಅಂದ್ರೆ, ಯಾವಾಗ ಈ ಹುಟ್ಟು ಮತ್ತು ಸಾವು ಎರಡೂ ಸಮಾನವಾಗಿರ್ತದೆಯೋ, ಅಂದ್ರೆ ಚಾಕ್ಲೇಟ್ ಕೊಟ್ಟು ಹುಟ್ಟನ್ನು ಅನುಭವಿಸ್ತೀವಿ, ಅಂದ್ರೆ ಬರ್ತನ್ನು ಆಚರಿಸ್ತೀವಿ. ಅದೇ ತರ ಚಾಕ್ಲೇಟ್ ಕೊಟ್ಟು ಸಾವನ್ನು ಕೂಡ ಆ ಒಂದು ಆಚರಣೆ ಮಾಡುವ ಒಂದು ನಿಮ್ಗೆ ಇದು ಮನಸ್ಸು ಯಾವಾಗ ಬರುತ್ತೋ ಆವಾಗ ನಿಮ್ಮ ಆತ್ಮಜ್ಞಾನ ನಿಮ್ಗೆ ಕಂಪ್ಲೀಟ್ ಆಗಿ ಪೂರ್ಣಗೊಂಡಿದೆ, ನಿಮ್ಗೆ ಸಿಕ್ಕಿದೆ ಅಂತ ಅರ್ಥ. ನೀವು ಆತ್ಮಜ್ಞಾನಿಗಳು ಎಂಬುದು ಅರ್ಥ ಅಂತ ಹೇಳ್ತಾರೆ ಗುರುಗಳು. ಇದು
ಇದು ನಿಮಗೆ ಈ ಆತ್ಮಜ್ಞಾನ ನಿಮ್ಗೆ ಸಿಕ್ಕಿದ ಇಲ್ವಾ ಅಂತ ಹೆಂಗೆ ಗೊತ್ತಾಗೋದಂದ್ರೆ, ನೀವು ಈ ತರ ಎರಡನ್ನೂ ಒಂದೇ ತರ ಸಮಾನವಾಗಿ ನೀವು ಯಾವ ತರ ಸಂಭ್ರಮಿಸ್ತಿರೋ ಆವಾಗ ನಿಮಗೆ ಆತ್ಮಜ್ಞಾನ ಸಿಕ್ಕಿದೆ ಅಂತ ಅರ್ಥ ಅಂತ. ಇದನ್ನು ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಾರೆ ಗುರುಗಳು. ಲಿಟ್ಮಸ್ ಟೆಸ್ಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ. ಆಸಿಡ್ ಮತ್ತೆ ಬೇಸ್ ಟೆಸ್ಟ್ ಮಾಡಕ್ಕೆ ಒಂದು ಈ ಲಿಟ್ಮಸ್ ಟೆಸ್ಟ್ ಒಂದು ಸಣ್ಣ ಪೇಪರ್ ಇರುತ್ತೆ, ಲಿಟ್ಮಸ್ ಪೇಪರ್ ಅಂತ. ಅದನ್ನು ಆಸಿಡ್ ಅಲ್ಲಿ ಅದ್ದಿದಾಗ ಕೆಂಪು ಕಲರ್ ಆಗುತ್ತೆ, ಬೇಸಲ್ಲಿ ಅದ್ದಿದಾಗ ರೆಡ್ ಕಲರ್ ಆಗುತ್ತೆ. ಅದೇ ತರ ನಿಮಗೆ ಆಮ್ಲ ಅಂದ್ರೆ ಕೆಂಪಾದ್ರೆ ಅದು ಆಮ್ಲ, ನೀಲಿ ಆದ್ರೆ ಅದು ಕ್ಷಾರ ಅಂತ ಹೇಳ್ತಾರೆ. ಆ ಪದಾರ್ಥ ಯಾವುದು ಆಮ್ಲವೋ ಅಥವಾ ಕ್ಷಾರವೋ ಎಂದು ತಿಳ್ಕೊಳ್ಳಿಕ್ಕೆ ನಮ್ಗೆ ಲಿಟ್ಮಸ್ ಟೆಸ್ಟ್ ಇದೆ. ಹಾಗೆಯೇ ನಮ್ಗೆ ಆತ್ಮಜ್ಞಾನ ಬಂದಿದೆಯೋ ಇಲ್ವೋ ಅಂತ ತಿಳಿದುಕೊಳ್ಳಿಕ್ಕೆ ಇದೇ ಒಂದು ಟೆಸ್ಟ್. ಅಂದ್ರೆ ಹುಟ್ಟು ಮತ್ತು ಸಾವು ಎರಡನ್ನು ನಾವು ಸಮಾನವಾಗಿ ಯಾವಾಗ ಕಂಡುಕೊಳ್ತೀವೋ ಅದೇ ನಮ್ದು ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಾರೆ. ಇಲ್ಲಿ ಅವರವರೇ ಟೆಸ್ಟ್ ಮಾಡ್ಕೋಬಹುದು. ಈಗಷ್ಟೇ ಮದುವೆ ಆಗಿದೆ, ಮರುದಿನ ಗಂಡ ಸತ್ತು ಹೋದ, ಅಥವಾ ಹೆಂಡತಿ ಸತ್ತು ಹೋದ್ಲು, ನೀನು ಅತ್ರೆ ನಿಮ್ಗೆ ಆತ್ಮಜ್ಞಾನ ಇಲ್ಲ ಅಂತ ಅರ್ಥ. ಯಾವುದಕ್ಕೆ ಅತ್ರೂ ಕೂಡ ಆತ್ಮಜ್ಞಾನ ನಿಂಗೆ ಬಂದಿಲ್ಲ ಅಂತ ಅರ್ಥ. ಯಾವಾಗ ಅಳುತ್ತೀಯೋ ಆವಾಗ ನಿಮ್ಗೆ ಆತ್ಮಜ್ಞಾನವಿರುವುದಿಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ ಗುರುಗಳು. ಭಗವದ್ಗೀತೆಯಲ್ಲಿ ಒಂದ್ ಕಡೆ ಇದು ಇನ್ನು ಒಂದ್ಸತಿ ರಿಪೀಟ್ ಆಗಿದೆ. ಅಶೋಚ್ಯಾನ್ ಅನ್ಯಶೋಚತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಗತಾಸು ಚ ನಾನು ಶೋಚಂತಿ ಪಂಡಿತಾಹ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ. ಅಂದ್ರೆ ಅಳಬಾರದ ವಿಷಯಕ್ಕೆ ನೀನು ಅಳಬಾರದು. ಪಂಡಿತನಾದವನು ಗತಿಸಿದವರ ಬಗ್ಗೆಯಾಗಲಿ ಗತಿಸದಿರುವವರ ಬಗ್ಗೆಯಾಗಲಿ ದುಃಖಿಸುವುದಿಲ್ಲ. ಯಾರು ಅಳಬಾರದ ವಿಷಯಕ್ಕೆ ಅಳಬಾರ್ದು. ಒಬ್ಬ ತೀರಿ ಹೋದ ಅಂತ ಹೇಳಿದ್ರೆ ನೀನು ಅಳಬಾರ್ದು. ತೀರಿ ಹೋಗ್ಲಿಲ್ಲ, ಅವನು ಹುಟ್ಟಿದ ಅಂತ ಹೇಳಿದಕ್ಕೂ ನೀನು ಅಳಬಾರ್ದು. ನೀನು ಅತ್ತರೆ ಪಂಡಿತನಲ್ಲ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅಯ್ಯೋ ನನ್ನ ಗಂಡ ಸತ್ತ, ಹೆಂಡತಿ ಸತ್ತಳು, ತಾಯಿ ಸತ್ತಳು, ಮಗು ಸತ್ತಿತು ಎಂದು ನೀನು ಅತ್ತರೆ ಯು ಆರ್ ನಾಟ್ ಅಪ್ ಟು ದ ರಿಕ್ವೈರ್ಡ್ ಮಾರ್ಕ್ ಅಂತ ಹೇಳ್ತಾರೆ ಗುರುಗಳು. ಜ್ಞಾನಿಯು ಹುಟ್ಟಲ್ಲ, ಸಾವಲ್ಲ ಎಂದು ಅರಿತುಕೊಂಡಿದ್ದಾನೆ. ಜ್ಞಾನಿಯಾದವನು ಹುಟ್ಟು ನಮ್ದು ಹುಟ್ಟಲ್ಲ, ಸಾವು ಕೂಡ ನಮ್ದು ಸಾವು ಅಲ್ಲ ಅಂತ ಅರಿತುಕೊಂಡಿದ್ದಾನೆ. ಆದ್ರಿಂದಲೇ ಅವನು ಅಳ್ತಾ ಇಲ್ಲ. ಹುಟ್ಟು ಎಂದರೆ ಬರುವುದು, ಸಾವು ಎಂದರೆ ಹೋಗುವುದು. ವೇದಿಕೆಯ ಮೇಲೆ ಬರ್ತೀವಿ, ವೇದಿಕೆಯಲ್ಲಿ ಕೆಲಸ ಮುಗಿಸಿದ ಕೂಡಲೇ ಹೋಗ್ತೀವಿ. ಅದು ನಮಗೆ ವೇದಿಕೆಯಿಂದ ಕೆಳಗೆ ಹೋದ ಮೇಲೆ ಬೇರೆ ಕೆಲಸಗಳಿರ್ತದೆ. ಇಲ್ಲಿ ಒಂದು ಕೆಲಸ ಇದ್ರೆ ಅದನ್ನು ಮುಗಿಸಿ ನಾವು ಬೇರೆ ಕಡೆ ಹೋಗ್ತೀವಿ. ಅಂದ್ರೆ ಅಲ್ಲಿ ಎಕ್ಸಾಂಪಲ್ ಕೊಡ್ತಾರೆ, ಅಲ್ಲಿ ತಬಲಾ ಬಾರಿಸೋರೊಬ್ರು ಇದ್ದಾರೆ. ಅವ್ರ ಹತ್ರ ಹೇಳ್ತಾರೆ, ಈ ಸ್ವಾಮೀಜಿಯವರು ಹೈದರಾಬಾದಿನಿಂದ ಬಂದಿದ್ದಾರೆ, ಇಲ್ಲಿ ತಬಲಾ ಬಾರಿಸಿದ್ರು, ಇದು ಮುಗಿದ ನಂತರ ಮತ್ತೆ ಹೈದರಾಬಾದಿಗೆ ಹೋಗ್ತಾರೆ, ಅವರಿಗೆ ಬೇಕಾದಷ್ಟು ಹೈದರಾಬಾದಲ್ಲಿ ಕೆಲಸ ಇದೆ ಅಂತ ಹೇಳ್ತಾರೆ. ಹೈದರಾಬಾದಲ್ಲಿ ಮಾತ್ರ ನಮ್ಗೆ ಕೆಲಸ ಇರುವುದಾ? ಅಲ್ಲ, ನಮಗೆ ಬೇರೆ ಬೇರೆ ಲೋಕದಲ್ಲಿ ಎಷ್ಟೋ ಕೆಲಸಗಳಿದ್ದಾಗ ಮಧ್ಯದಲ್ಲಿ ಸ್ವಲ್ಪ ಸಮಯ ಅದನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದಿದ್ದೀವಿ. ಅಂದ್ರೆ ಈ ಎಕ್ಸಾಂಪಲ್ ಕೊಡೋದವರು ಬೇರೆ ಲೋಕದಲ್ಲಿ ಎಷ್ಟೋ ಕೆಲಸಗಳಿರ್ತವೆ. ಆಗ ನಾವೇನ್ ಮಾಡ್ತೀವಿ, ನಾವು ದೇಹ ತ್ಯಾಗ ಮಾಡಿ ಅಲ್ಲಿ ಕೆಲಸ ಮಾಡಿ ಅಲ್ಲಿದ್ದು ಕೆಲಸ ಎಲ್ಲ ಮುಗಿದ ಮೇಲೆ ಮತ್ತೆ ಬರ್ತೀವಿ, ಆಮೇಲೆ ಮತ್ತೆ ಹೋಗ್ತೀವಿ. ಅಂದ್ರೆ ಆಕ್ಚುಲಿ ನಮ್ಗೆ ಇದು ಒಂದು ವಿಸಿಟಿಂಗ್ ಪ್ಲೇಸ್. ಭೂಲೋಕ ಎಂಬುದೊಂದು ವಿಸಿಟಿಂಗ್ ಪ್ಲೇಸ್. ನಾವು ಯಾವ ತರ ಪ್ರವಾಸ ಮುಗಿಸಿ ಒಂದು ಕಡೆ ಹೋಗಿ ಪ್ರವಾಸ ಮುಗಿಸಿ ಅಲ್ಲಿ ಎಲ್ಲ ನೋಡ್ಕೊಂಡು ಬರ್ತೀವ, ಅದೇ ತರ ನಾವು ಮೇಲಿನ ಲೋಕದಲ್ಲಿ ಇದ್ದವರು ಇಲ್ಲಿ ಏನೇನು ಮಾಡ್ಬೇಕು, ನಮ್ಮ ಕರ್ತವ್ಯಗಳನ್ನು ಮುಗಿಸಿ ಮತ್ತೆ ವಾಪಸ್ ಮೇಲಿನ ಲೋಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಹೈದರಾಬಾದಲ್ಲಿ ಎಷ್ಟೋ ಕೆಲಸಗಳಿದ್ದರು. ಅವರಿಗೆ ದೊಡ್ಡ ಕುಟುಂಬವಿದೆ, ಮಕ್ಕಳಿದ್ದಾರೆ, ಬಿಸಿನೆಸ್ ಇದೆ. ಎಲ್ಲವನ್ನು ಬಿಟ್ಟು ಕಡ್ತಾಲ್ಗೆ ಇಲ್ಲಿ ಕೈಲಾಸಪುರಕ್ಕೆ ಬರ್ತಾರೆ. ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳಿ ಬರ್ತಾರೆ. ಅಂದ್ರೆ ಅದನ್ನು ಮುಗಿಸಿ ಮತ್ತೆ ವಾಪಸ್ ಹೈದರಾಬಾದಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗೆಯೇ ನಾವು ಆ ಲೋಕದಿಂದ ಇಲ್ಲಿಗೆ ಬಂದಿದ್ದೇವೆ. ಈ ಲೋಕ ಎಷ್ಟು ಮುಖ್ಯವೋ ಆ ಲೋಕವು ಅಷ್ಟೇ ಮುಖ್ಯ. ಕಡ್ತಾಳಿಗೆ ಬರುವುದು ಎಷ್ಟು ಮುಖ್ಯವೋ ಹೈದರಾಬಾದಲ್ಲಿರುವ ಅವರ ಕೆಲಸ ಕೂಡ ಅಷ್ಟೇ ಮುಖ್ಯ ಅಂತ ಆಗುತ್ತೆ. ಪ್ರತಿ ಕೆಲಸ ಕೂಡ ಮುಖ್ಯ, ಪ್ರತಿ ಲೋಕವೂ ಮುಖ್ಯ. ನಾವು ಅನೇಕ ಲೋಕದಲ್ಲಿ ಸುತ್ತಾಡ್ತಾ ಇರ್ತೀವಿ, ತಿರುಗಾಡ್ತಾ ಇರ್ತೀವಿ, ಅನೇಕ ಕೆಲಸಗಳನ್ನು ಪೂರ್ಣಗೊಳಿಸ್ಬೇಕಾಗಿದೆ. ನಾವು ಇಲ್ಲೊಂದೇ ಕೆಲಸ ಅಲ್ಲ, ಈ ಭೂಲೋಕದಲ್ಲಿ ಮಾತ್ರ ನಮ್ಮ
ನಮ್ಗೆ ಕೆಲಸವಿಲ್ಲ. ಸಾಮಾನ್ಯ ಜನರು ಏನ್ ಅಂದ್ಕೊಳ್ತಾರೆ, ನಂಗೆ ಇನ್ನೂ ಆ ಕೆಲಸ ಇದೆ, ಈ ಕೆಲಸ ಇದೆ, ನಾನ್ ಸಾಯ್ಬಾರ್ದಪ್ಪ ಅಂತ ಹೇಳಿ ಹೆದರಿಕೊಂಡು ಬದುಕ್ತಾರೆ. ಆತರ ನಾವು ಬದುಕಬಾರ್ದು, ನಾವು ಎಲ್ಲಾ ಲೋಕದಲ್ಲಿ ಇರುವವರು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಹಾಗಿದ್ಮೇಲೆ ನಾವು ಸಾವು ಎಂಬ ವಿಷಯಕ್ಕೆ ನಾವು ಯಾಕೆ ಭಯಪಡಬೇಕು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವ ಭವತಾ ವಾ ನಾ ಭೂಯಃ ಅಜೋ ನಿತ್ಯ ಶಾಶ್ವತೋಯ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದ್ರೆ ಅಜಹ ಅಂದ್ರೆ ಹುಟ್ಟು ಇಲ್ಲದ್ದು, ಸಾವು ಇಲ್ಲದ್ದು. ಆತ್ಮಕ್ಕೆ ಎಂದಿಗೂ ಹುಟ್ಟು ಸಾವು ಇಲ್ಲ ಅಂತ ಹೇಳ್ತಾರೆ. ಸಾವಿಗೆ ಅತ್ತರೆ ನಿನಗೆ ಆತ್ಮಜ್ಞಾನ ಇಲ್ಲ ಎಂದು ಅರ್ಥ. ಆದ್ರೆ ಸಾವಿಗೆ ಅಳಬೇಕು ಹೇಳ್ತಾರೆ ಗುರುಗಳು. ಏನಂದ್ರೆ ಒಂದು ಕ್ಷಣ ಅಳಬಹುದು, 2 ಕ್ಷಣ ಅಳಬಾರದು ಅಂತ ಹೇಳ್ತಾರೆ. ನಿನ್ನೆನೂ ಅದೇ ತರ ನಮ್ಗೆ ಸರ್ ಹೇಳಿದ್ದು. ಸಾವಿಗೆ ಅಳಬೇಕು ನಾವು, ಆ ಒಂದು ಕ್ಷಣ ಅಷ್ಟೇ ಇರ್ಬೇಕು ನಮ್ಮ ಆ ಒಂದು ದುಃಖ ಎಂಬುದು. ಒಂದು ಕ್ಷಣ ಅಲೌಡ್, ಗ್ರಾಂಟೆಡ್ ಅಂತ ಹೇಳ್ತಾರೆ. ಸ್ವಲ್ಪ ಸಮಯ ತೆಗೆದುಕೊಂಡು ಅಳ್ತು ಬಿಡಿ, ಏಕೆಂದರೆ ಎಲ್ರೂ ಅಳುತ್ತಾರಲ್ಲ, ಅದಕ್ಕಾಗಿ ಎಲ್ಲರೆದುರು ಸ್ವಲ್ಪ ಅಳಬೇಕು ಅಂತ ಹೇಳ್ತಾರೆ. ಎಲ್ಲರೂ ಅಳ್ತಾ ಇದ್ದಾರಲ್ಲ, ನಾವು ಸ್ವಲ್ಪ ಅಳಬೇಕು, ಆದ್ರೆ ಅದ್ರ ಒಂದು ಕ್ಷಣ ಅಷ್ಟೇ, ಮತ್ತೆ ನೆಕ್ಸ್ಟ್ ಕ್ಷಣದಲ್ಲಿ ನೀವು ಅಳಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಆ ಮಗುವಿಗೆ ಅರ್ಧ ಚಾಕ್ಲೇಟ್ ಕೊಟ್ಟೆ, 5 ನಿಮಿಷದಲ್ಲಿ ಅದು ಸತ್ತು ಹೋದರೆ ಮಿಕ್ಕ ಚಾಕ್ಲೇಟ್ ಕೊಡಲು ಸಿದ್ಧವಾಗಿಟ್ಟುಕೊಂಡಿದ್ದೆ ಅಂತ ಅವರು ಜಸ್ಟಿಫಿಕೇಶನ್ ಕೊಡ್ತಾರೆ ಗುರುಗಳು. ಇನ್ನೊಂದ್ ಕಡೆ ವಿಲಿಯಂ ಶೇಕ್ಸ್ಪಿಯರ್ ಹೇಳಿದ್ದಾರೆ, ಆಲ್ ದ ವರ್ಲ್ಡ್ ಇಸ್ ಎ ಸ್ಟೇಜ್ ಅಂಡ್ ವಿ ಆರ್ ಆಲ್ ಮಿಯರ್ ಆಕ್ಟರ್ಸ್ ಅಂತ. ಇಡೀ ಒಂದು ಪ್ರಪಂಚವೇ ಒಂದು ನಾಟಕ ರಂಗ, ನಾವೆಲ್ಲರೂ ಕೇವಲ ಪಾತ್ರಧಾರಿಗಳು. ಅಂದ್ರೆ ಇಲ್ಲಿ ಇವರು ತಬಲಾ ಬಾರಿಸುವ ಪಾತ್ರ ಮಾಡ್ತಾರೆ, ಮನೆಗೆ ಹೋದರೆ ಗಂಡನ ಪಾತ್ರವಿದೆ, ತಂದೆಯ ಪಾತ್ರವಿದೆ, ಮಗನ ಪಾತ್ರವಿದೆ, ಎಷ್ಟೋ ಪಾತ್ರಗಳಿವೆ. ಇಲ್ಲಿಗೆ ಬಂದರೆ ತಬಲಾ ವಾದಕನ ಪಾತ್ರ, ಇಲ್ಲಿ ಸಿತಾರ್ ವಾದಕಿಯ ಪಾತ್ರ. ಅಂದ್ರೆ ನಮಗೆ ಇಲ್ಲಿ ಈ ಭೂಲೋಕದಲ್ಲಿ ಎಷ್ಟೆಷ್ಟೋ ಪಾತ್ರಗಳು ಇದು ಮಾಡ್ಬೇಕು. ಒಬ್ಬ ತಂದೆಯಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಗಂಡನಾಗಿ, ಒಬ್ಬ ಅಜ್ಜನಾಗಿ, ಆತರ ಎಷ್ಟೋ ತಬಲಾ. ಇಲ್ಲಿ ಇನ್ನೊಂದು ಅವರದ್ದು ವೃತ್ತಿ ಜೀವನದಲ್ಲಿ ಒಬ್ಬ ತಬಲಾ ವಾದಕನಾಗಿ ಅಂತ ಎಲ್ಲ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಅಂದ್ರೆ ಎಲ್ಲಾ ಪಾತ್ರವನ್ನು ನಾವು ನಿರ್ವಹಿಸ್ತಾ ಇರ್ಬೇಕು. ಇದು ಪ್ರಪಂಚವೇ ಒಂದು ನಾಟಕ ರಂಗ ಅಂತ ಹೇಳ್ತಾರೆ. ಆಗ ಗುರುಗಳೇನು ಹೇಳ್ತಾರೆ ಅಂದ್ರೆ, ನಮ್ಮ ಗುರುಗಳು ಅವರ ಪಾತ್ರದ ಬಗ್ಗೆ ಹೇಳ್ತಾರೆ, ಇಲ್ಲಿ ನನ್ನ ಪಾತ್ರವೇನು ಅಂದ್ರೆ, ಅವರು ಈಗ ಯಾನಕ್ಕೆ ಬಂದಿದ್ದಾರೆ ಈ ಪ್ರಪಂಚಕ್ಕೆ, ಈ ಭೂಲೋಕಕ್ಕೆ ಅಂದ್ರೆ ಸ್ವಲ್ಪ ಭಗವದ್ಗೀತೆ ಹೇಳುದು, ಸತ್ಯವನ್ನು ತಿಳಿಸುವುದು, ಆನಂದವಾಗಿರಲು ಚಪ್ಪಾಳೆ ತಟ್ಟಿಸುವುದು ಅಂತ ಹೇಳ್ತಾರೆ. ನಾನು ಭಗವದ್ಗೀತೆಯನ್ನು ಸ್ವಲ್ಪ ಹೇಳಕ್ ಬಂದಿದ್ದೀನಿ. ಸ್ವಲ್ಪ ಏನ್ ಸತ್ಯ, ಆಕ್ಚುಯಲ್ ಸತ್ಯ ಏನು ಎಂಬುದನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ. ಸಂತೋಷವಾಗಿರಲು ಎಲ್ಲರಿಂದಲೂ ಚಪ್ಪಾಳೆಯನ್ನು ತಟ್ಟಿಸ್ತೀನಿ ಅಂತ ಹೇಳ್ತಾರೆ. ನಾವೆಲ್ಲರೂ ಪಾತ್ರಧಾರಿಗಳು. ಇಲ್ಲಿ ರಾಜನ ಪಾತ್ರ ದೊಡ್ಡದೋ, ಸೇವಕನ ಪಾತ್ರ ದೊಡ್ಡದೋ, ಯಾವ ಪಾತ್ರ ದೊಡ್ಡದು ಅಂತ ನಾವು ಅಂದ್ಕೊಳ್ಬಾರ್ದು. ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದ ವೈಶಿಷ್ಟ್ಯ ಇದೆ ಅಂತ ಹೇಳ್ತಾರೆ ಗುರುಗಳು. ನೀನು ಯಾವ ಪಾತ್ರವನ್ನು ಎಷ್ಟು ಉತ್ತಮವಾಗಿ ಅಭಿನಯಿಸ್ತೀಯೋ ಅದು ದೊಡ್ಡದು. ಅಂದ್ರೆ ನಿಂಗೆ ಯಾವ ಪಾತ್ರ ಸಿಕ್ಕಿದೆ, ಅದನ್ನು ಎಷ್ಟರ ಮಟ್ಟಿಗೆ ನೀನು ಅದಕ್ಕೆ ಆ ಪಾತ್ರಕ್ಕೆ ಜೀವ ತುಂಬ್ತೀಯ ಅದು ಮುಖ್ಯ. ಅಷ್ಟೇ ಹೊರತು ಆ ಪಾತ್ರದಲ್ಲಿ ಯಾವ ಹಿರಿಮೆಯೂ ಇದೆ, ನನಗೆ ರಾಜನ ಪಾತ್ರ ಸಿಕ್ಕಿದೆ, ಅವನಿಗೆ ಸೇವಕನ ಪಾತ್ರ ಸಿಕ್ಕಿದೆ, ಆತರ ನಾವು ಅನ್ಕೊಳ್ಳೇಬಾರ್ದು. ರಾಜ ಆದ್ರೂ ಸೇವಕ ಆದ್ರೂ ಆ ಪಾತ್ರವನ್ನು ಯಾವ ತರ ನೀನು ನಿಭಾಯಿಸ್ತಾ ಇದ್ಯಾ, ಅದರಲ್ಲಿ ನಿನ್ನ ಅಭಿನಯದಲ್ಲಿ ಹಿರಿಮೆ ಇದೆ ಅಂತ ಹೇಳ್ತಾರೆ ಗುರುಗಳು. ಇದಕ್ಕೊಂದು ಉದಾಹರಣೆ ನಿಮ್ಗೆ ಸಹ ಗೊತ್ತಿರ್ಬೋದು, ಇದು ಕೊಡ್ತಾರೆ ಗುರುಗಳು. ಅಬ್ರಹಾಂ ಲಿಂಕನ್ ಅವರ ಅಧ್ಯಕ್ಷರಾಗಿದ್ದಾಗ ಏನ್ ಹೇಳಿದ್ರು ಗೊತ್ತಾ, ನನಗಿಂತ ನನ್ನ ತಂದೆಯೇ ಶ್ರೇಷ್ಠ ಅಂತ ಹೇಳ್ತಾರೆ. ಅವರ ತಂದೆ ಚಪ್ಪಲಿ ಹೊಲಿಯವರಾಗಿದ್ರು. ಅವರು ಆ ಚಪ್ಪಲಿ ಹೊಲಿಯುವುದರಲ್ಲಿ ತುಂಬಾ ನಿಷ್ಣಾತರಾಗಿದ್ರು, ಎಷ್ಟು ಪರ್ಫೆಕ್ಟ್ ಆಗಿದ್ರು. ಆದ್ರೆ ನಾನು ಪ್ರೆಸಿಡೆಂಟ್ ಆಗಿದ್ರು ಕೂಡ ನನ್ನ ಪ್ರೆಸಿಡೆಂಟ್ ಹುದ್ದೆಯಲ್ಲಿ ಈ ಪರ್ಫೆಕ್ಷನ್ ತೋರಿಸ್ಲಿಲ್ಲ, ನನಗೆ ಆಗ್ಲಿಲ್ಲ ಅಂತ. ಆದ್ರಿಂದ ನನ್ನ ತಂದೆಯೇ ಶ್ರೇಷ್ಠ. ಅಂದ್ರೆ ಅವರು ಅಷ್ಟು ಚೆನ್ನಾಗಿ ಚಪ್ಪಲ್ ಹೊಲಿತಾ ಇದ್ರು. ಅವರ ಆ ಉದ್ಯೋಗದಲ್ಲಿ ಅವರದ್ದು ತುಂಬಾ ಪರ್ಫೆಕ್ಷನ್ ಇತ್ತು. ಆದ್ರೆ ನಾನು ಈ ಅಧ್ಯಕ್ಷನಾದ್ರೆ ನನಗೆ ಆ ಪರ್ಫೆಕ್ಷನ್ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರಿಂದ ನನ್ನ ತಂದೆಯೇ ಶ್ರೇಷ್ಠ ಅಂತ ಹೇಳ್ತಾರೆ. ನೀನು ಮಾಡುವ ಕೆಲಸದಲ್ಲಿ, ನೀನು ವಹಿಸುವ ಪಾತ್ರದಲ್ಲಿ ಪರ್ಫೆಕ್ಷನ್ ತೋರಿಸಲೇಬೇಕು. ನಾನು ಒಬ್ಬ ಆತ್ಮಜ್ಞಾನಿಯಾಗಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅಂದ್ರೆ ಅವರ
ಪಾತ್ರವನ್ನು ಅವ್ರು ಹೇಳ್ತಾರೆ. ನಾನೊಬ್ಬ ಆತ್ಮಜ್ಞಾನಿಯಾಗಿ ಏನ್ ಪಾತ್ರ ಮಾಡ್ಬೇಕೋ ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಶ್ರೀರಾಮಚಂದ್ರನ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಶ್ರೀರಾಮನು ಆತ್ಮಜ್ಞಾನಿಯಾಗಿದ್ದರು, ಆತ್ಮಜ್ಞಾನಿಯಂತೆ ಪಾತ್ರ ಮಾಡಲಿಲ್ಲ. ಆಕ್ಚುಲಿ ಶ್ರೀರಾಮಚಂದ್ರ ಆತ್ಮಜ್ಞಾನಿ, ಅವನಿಗೆ ಎಲ್ಲನೂ ಗೊತ್ತು, ಇವತ್ತೇನಾಗುತ್ತೆ ನಾಳೆ ಏನಾಗುತ್ತೆ, ತಾನು ಈ ಪ್ರಪಂಚದಲ್ಲಿ ನಾನು ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ ಅಂದ್ರೆ, ಹೆಂಡತಿ ಅಗಲಿದಾಗ ಅಳುತ್ತಾ ಕೂತ್ಕೋತಾನೆ. ಅಂದ್ರೆ ಹೆಂಡತಿ ಅವಳನ್ನು ಸೀತೆ ಕಾಡಿಗೆ ಹೋದಾಗ ಅವನನ್ನು ಕದ್ಕೊಂಡು ಹೋದಾಗ ಅಳ್ತಾ ಕೂತ್ಕೊಳ್ತಾನೆ. ಆ ಪಾತ್ರವನ್ನು ಅಭಿನಯಿಸಿದನು ಅಷ್ಟೇ ಹೊರತು ಅವನಿಗೆ ಆತ್ಮಜ್ಞಾನವಿರಲಿಲ್ಲ ಎಂದಲ್ಲ. ಅವನು ಆ ಪಾತ್ರ ಯಾವ ತರ ನಿಭಾಯಿಸ್ಬೇಕು ಆ ತರ ನಿಭಾಯಿಸಿದ. ಆ ಪ್ರಾಪಂಚಿಕ ಜೀವನದಲ್ಲಿ ಆ ಪಾತ್ರವನ್ನು ಯಾವ ತರ ನಿಭಾಯಿಸ್ಬೇಕು ಆ ತರ ಅವನು ನಿಭಾಯಿಸಿದ. ಆದ್ರೆ ಸೀತೆಯ ಅಗಲಿಕೆಯಲ್ಲಿ ಅವನು ದುಃಖಿತನಾದನಂತೆ ನಟಿಸಿದನು. ಅದು ನಾಟಕ. ಅವನಿಗೆ ಯಾವುದೇ ದುಃಖ ಇರ್ಲಿಲ್ಲ. ರಾಮನಿಗೆ ಆತ್ಮಜ್ಞಾನ ಇರ್ಲಿಲ್ವಾ? ಇತ್ತಲ್ವಾ? ಆದರೆ ಅವನು ಪಾತ್ರ ಅಭಿನಯಿಸಿದನು ಅಂತ ಹೇಳ್ತಾರೆ. ಆ ಸನ್ನಿವೇಶಕ್ಕೆ ತಕ್ಕಂತೆಯೇ ಮುಂಚಿತವಾಗಿಯೇ ನಾಟಕ ಬರೆದುಕೊಂಡು ಸಂಭಾಷಣೆಗಳನ್ನು ಸಿದ್ಧಪಡಿಸಿಕೊಂಡು ಇಲ್ಲಿಗೆ ಬಂದು ನಾವು ನಾಟಕ ಆಡ್ತೇವೆ. ಅಂದ್ರೆ ಅಲ್ಲಿ ನಾವು ಏನ್ ಡಿಸಿಷನ್ ತಗೊಳ್ತೀವ, ನಾನು ಮುಂದಿನ ಈ ಜನ್ಮ ತಗೊಳ್ಬೇಕು, ಇಲ್ಲಿ ತಂದೆಯ ಪಾತ್ರ ವಹಿಸ್ಬೇಕು, ತಂದೆಯ ಪಾತ್ರ ಯಾವ ತರ ವಹಿಸ್ಬೇಕು ಅಂತ ಎಲ್ಲ ಯಾವ ತರ ಸ್ಕ್ರೀನ್ ಸೆಟಪ್ ಮಾಡ್ಬೇಕು ಎಂಬುದನ್ನು ಅಲ್ಲಿಯೇ ನಿರ್ಣಯಿಸಿಕೊಂಡು ಬರ್ತೇವೆ. ಇಲ್ಲಿ ಬಂದು ನಾವು ನಾಟಕ ಆಡ್ತೀವಿ. ನಾವೆಲ್ಲರೂ ಕೂಡ ಪಾತ್ರಧಾರಿಗಳು ಅಂತ ಹೇಳ್ತಾರೆ. ಇಲ್ಲಿ ಅಣ್ಣಮಾಚಾರ್ಯರು ನಾನಾಟಿ ಬದುಕು ನಾಟಕಂ ಕಾನಕ ಕನ್ನದಿ ಕೈವಲ್ಯಂ ಅಂತ ಹೇಳಿದ್ದಾರೆ. ಅಂದ್ರೆ ಜೀವನ, ಜನನ ಮತ್ತು ಮರಣಗಳಷ್ಟೇ ಅಂತಿಮ ಸತ್ಯ. ಜನನ ಮತ್ತೆ ಮರಣ ಎರಡೇ ಅಂತಿಮವಾದ ಸತ್ಯ. ಅವೆರಡೇ. ಇವೆರಡರ ನಡುವೆ ನಾವು ಆಡುವುದು ಪಾತ್ರಗಳು, ಬೆಳೆಸಿಕೊಳ್ಳುವ ಸಂಬಂಧಗಳು, ಅನುಭವಿಸುವ ಆಸೆ ಅಮಿಷಗಳು ಎಲ್ಲವೂ ತಾತ್ಕಾಲಿಕ ಅಭಿನಯ ಅಷ್ಟೇ ಅಂತ ಹೇಳ್ತಾರೆ. ಈ ಸಂಸಾರ ನಾಟಕದಿಂದ ಪಾರಾಗಲು ಹರಿಯ ಶರಣಾಗತಿಯೊಂದೇ ಏಕೈಕ ಮಾರ್ಗ. ಈ ಈ ನಾಟಕದಿಂದ ಪಾರಾಗಬೇಕು ಅಂತ ಆದ್ರೆ ಎಲ್ಲರೂ ಭಗವಂತನಿಗೆ ಶರಣಾಗತಿ ಆಗ್ಬೇಕು. ಅದೊಂದೇ ಏಕೈಕ ಮಾರ್ಗ ಅಂತ ಹೇಳುದು ಈ ಅಣ್ಣಮಾಚಾರ್ಯರು ಅವರ ಒಂದು ಪದ್ಯದ ಸಾಲಿನಲ್ಲಿ ಹೇಳ್ತಾರೆ. ಈ 4 ದಿನದ ಬದುಕು ನಾಟಕ. ಈ 2 ಕಣ್ಣುಗಳನ್ನು ನೋಡದೆ 3ನೇ ಕಣ್ಣಿಂದ ಕಾಣುವುದೇ ಕೈವಲ್ಯ ಅಂತ. ಈ 2 ಕಣ್ಣುಗಳಿಂದ ನಾವು ನಮ್ಮ ಚರ್ಮಚಕ್ಷುಗಳಿಂದ ನೋಡಬಾರ್ದು, ನಾವು 3ನೇ ಕಣ್ಣಿನಿಂದಲೇ ನೋಡ್ಬೇಕು. ಅದೇ ನಮ್ಗೆ ಸಿಗುವ ಮುಕ್ತಿ, ಕೈವಲ್ಯ ಅಂತ ಹೇಳ್ತಾರೆ. ಹುಟ್ಟುವುದು ನಿಜ, ಹೋಗುವುದು ನಿಜ, ನಡುವಿನ ಈ ಕೆಲಸವೇ ನಾಟಕ. ಈ ಇಡೀ ಒಂದು ವಿಡಿಯೋದಲ್ಲಿ ಹುಟ್ಟು ಸಾವುಗಳ ಮಧ್ಯೆ ನಾವು ಯಾವ ತರ ಇರ್ಬೇಕು, ಯಾವ ತರ ಇದ್ರೆ ನಾವು ಆತ್ಮಜ್ಞಾನಿಗಳು, ಯಾವ ತರ ಇದ್ರೆ ನಾವು ಆತ್ಮಜ್ಞಾನಿಗಳಲ್ಲ ಅಂತ ಎಂಬುದನ್ನು ಈ ಕಂಪ್ಲೀಟ್ ಗುರುಗಳು ನಮ್ಗೆ ಇಲ್ಲಿ ತಿಳಿಸಿದ್ದಾರೆ. ನಾವು ನಾಟಕ ಆಡ್ಬೇಕು, ಯಾವ ಪಾತ್ರ ಸಿಗುತ್ತೋ ಅದನ್ನು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಹೇಗೆ ಅಂದ್ರೆ, ನಾವು ಯಾವ ರಾಗ ನುಡಿಸುತ್ತೇವೆಯೋ ಅದರಲ್ಲಿ ಪರ್ಫೆಕ್ಷನ್ ತರಲು ಪ್ರಯತ್ನಿಸ್ಬೇಕು. ಯಾವ ತಾಳ ಬಾರಿಸುತ್ತೇವೆಯೋ ಅದರಲ್ಲಿ ಪರ್ಫೆಕ್ಟ್ ಆಗಿರಬೇಕು. ಅಡಿಗೆ ಮಾಡಿದರೆ ಅಡಿಗೆಯಲ್ಲಿ, ಹೆಣ್ಣಾಗಿ ಹುಟ್ಟಿದರೆ ಹೆಣ್ಣಾಗಿ, ಗಂಡಾಗಿ ಹುಟ್ಟಿದರೆ ಗಂಡಾಗಿ, ರಾಜನಾಗಿ ಹುಟ್ಟಿದರೆ ರಾಜನಾಗಿ, ಯಾವ ಸನ್ನಿವೇಶವು ಬೇಕೋ ಆ ಸನ್ನಿವೇಶಕ್ಕೆ ಹೇಗೆ ಬೇಕೋ ಆ ಪರ್ಫೆಕ್ಷನ್ ಆ ಪಾತ್ರದಲ್ಲಿ ತೋರಿಸ್ಬೇಕು. ಎಲ್ಲ ಕೂಡ ಇಲ್ಲಿ ನಾಟಕವೇ ಅಂತ ಹೇಳ್ತಾರೆ ಗುರುಗಳು. ಇಲ್ಲಿ ಯಾರು ದೊಡ್ಡವರಲ್ಲ. ಕೃಷ್ಣ ದೊಡ್ಡವನು, ಅರ್ಜುನ ದೊಡ್ಡವನು, ಪಾಂಡವರು ಒಳ್ಳೆಯರು, ಕೌರವರು ಕೆಟ್ಟವರು ಅಂತೆಲ್ಲ ನಾವು ಈ ಪ್ರಾಪಂಚಿಕ ಜೀವನದಲ್ಲಿ ಹೇಳ್ತೀವಲ್ವಾ, ಅಲ್ಲ. ಅದೆಲ್ಲವೂ ಕೂಡ ಅವರವರ ಪಾತ್ರ ನಿಭಾಯಿಸ್ಲಿಕ್ಕೆ ಬಂದಿರೋದು ಅಂತ ಹೇಳ್ತಾರೆ. ದುರ್ಯೋಧನ ಒಂದು ಕಡೆ ಹೇಳ್ತಾನೆ, ಇದು ಪಾಂಡವ ಗೀತಾ ಅಂತ ಒಂದು ಪ್ರಪನ್ನ ಗೀತಾ ಅಥವಾ ಪಾಂಡವ ಗೀತಾ ಅಂತ ಒಂದು ಗ್ರಂಥದಲ್ಲಿ ಹೇಳ್ತಾರೆ. ದುರ್ಯೋಧನ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ. ಅಂದ್ರೆ ಜಾನಾಮಿ ಧರ್ಮಂ ಅಂದ್ರೆ ನನಗೆ ಧರ್ಮ ಯಾವುದು ಅಂತ ತಿಳಿದಿದೆ, ಅದೇ ಕೂಡ ನಚಮೆ ಪ್ರವೃತ್ತಿ, ಆದ್ರೆ ಅದರಲ್ಲಿ ತೊಡಗಿಸಿಕೊಳ್ಳಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಅಂದ್ರೆ ದುರ್ಯೋಧನನಿಗೆ ನಿಜವಾಗಿಯೂ ತಾನು ಮಾಡುವುದು ಅಧರ್ಮ ಎಂಬುದು ಗೊತ್ತಿದೆ ಅಂತ ಹೇಳುದು ಇಲ್ಲಿ. ಜಾನಾಮಿ ಅಧರ್ಮಂ, ನನಗೆ ಅಧರ್ಮ ಯಾವುದು, ತಪ್ಪು ಯಾವುದು ಅಂತ ಕೂಡ ಗೊತ್ತಿದೆ. ನಚಮೆ ನಿವೃತ್ತಿ, ಆದರೆ ಅದರಿಂದ ನನಗೆ ಹಿಂದೆ ಸರಿಯಲು ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ತಾನೆ. ಅಲ್ಲಿ
ನನ್ನ ಹೃದಯದಲ್ಲಿ ಕುಳಿತಿರುವ ದೈವ ವಾಸನೆಗಳು ನನ್ನನ್ನು ಹೇಗೆ ನಡೆಸುತ್ತಿವೆಯೋ ಹಾಗೆಯೇ ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಒಳ್ಳೆಯದು ಕೆಟ್ಟದು ಏನೆಂದು ಗೊತ್ತಿಲ್ಲದವರು ತಪ್ಪು ಮಾಡುತ್ತಾರೆ ಎಂದು ಭಾವಿಸುತ್ತೇವೆ. ನಾವೀಗ ಒಳ್ಳೇದು ಕೆಟ್ಟದ್ದು ಅವನಿಗೆ ಗೊತ್ತಿಲ್ಲ, ಅವನು ಬರೀ ಕೆಟ್ಟವನು, ಅವನಿಗೇನು ಗೊತ್ತಿಲ್ಲ ಅಂತ ಹೇಳಿ ಆದ್ರಿಂದ ಅವನು ತಪ್ಪು ಮಾಡ್ತಾನೆ ಅಂತ ನಾವು ಅಂದ್ಕೊಂಡ್ರೆ, ಅಲ್ಲಿ ದುರ್ಯೋಧನನಿಗೆ ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದು ಸಂಪೂರ್ಣ ಅರಿವಿತ್ತು ಅಂತ ಹೇಳ್ತಾರೆ. ಅವನಿಗೆ ಕಂಪ್ಲೀಟ್ ಆಗಿ ಗೊತ್ತಿತ್ತು ಪಾಂಡವರಿಗೆ ಅವರ ಹಕ್ಕು ನೀಡಬೇಕು ಎಂಬುದು ಧರ್ಮ, ಆದ್ರೆ ಅವರಿಗೆ ಮೋಸ ಮಾಡುವುದು ಅಧರ್ಮ ಅಂತ ಹೇಳಿ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಅವನು ಒಳಗಿನ ಅಹಂಕಾರ, ಈರ್ಷ್ಯೆ ಮತ್ತು ಕಾಮಕ್ರೋಧಗಳು ಅವನನ್ನು ಧರ್ಮದ ಹಾದಿಯಲ್ಲಿ ನಡೆಯಲು ಬಿಡಲಿಲ್ಲ. ಅಂದ್ರೆ ಈ ಭ್ರಮಾಲೋಕದಲ್ಲಿ ಬಂದ್ಮೇಲೆ ಅವನಿಗೆ ಆ ಒಂದು ಅಡಿಷಡ್ವರ್ಗಗಳ ಒಂದು ಇದರಿಂದಾಗಿ ಅವನು ಆ ಒಂದು ಧರ್ಮದಲ್ಲಿ ನಡೆಯಲಿಲ್ಲ ಅಂತ ಹೇಳ್ತಾರೆ. ಈ ಶ್ಲೋಕ ಕೇವಲ ದುರ್ಯೋಧನನಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರ ದೈನಂದಿನ ಜೀವನಕ್ಕೂ ನಡೆಯುತ್ತದೆ. ಯಾಕಂದ್ರೆ ನೋಡಿ, ಎಕ್ಸಾಂಪಲ್, ಸಿಹಿ ತಿಂದ್ರೆ ಆರೋಗ್ಯಕ್ಕೆ ಕೆಟ್ಟದು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ನಾವು ಸಿಹಿ ತಿನ್ನುವುದನ್ನು ಬಿಡ್ತೀವ? ಅದೇ ತರ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡುವುದು ಒಳ್ಳೇದು ಅಂತ ಗೊತ್ತಿದ್ರು ಸೋಮಾರಿತನದಿಂದ ನಾವು ಏಳುವುದಿಲ್ಲ ಅಂತ ಒಂದು ಎಕ್ಸಾಂಪಲ್ ಕೊಡ್ಬೋದು ಇದರಲ್ಲಿ. ಅಂದ್ರೆ ಮನುಷ್ಯ ತನ್ನ ಕೆಟ್ಟ ಅಭ್ಯಾಸಗಳು, ಆಸೆಗಳು ಮತ್ತು ಆಂತರಿಕ ಶತ್ರುಗಳಿಗೆ ದಾಸನಾದಾಗ, ಅಂದ್ರೆ ಅರಿಷಡ್ವರ್ಗಗಳಿಗೆ ದಾಸನಾದಾಗ ಅವನ ಬುದ್ಧಿ ಸರಿಯಾಗಿ ದಾರಿಯನ್ನು ತೋರಿಸಿದರೂ ಕೂಡ ತಪ್ಪು ದಾರಿಯಲ್ಲೇ ಸಾಗ್ತದೆ ಅಂತ. ತಿಳುವಳಿಕೆ ಅಥವಾ ಜ್ಞಾನವಿದ್ದ ತಕ್ಷಣ ಒಬ್ಬ ವ್ಯಕ್ತಿ ಒಳ್ಳೆಯವನಾಗುವುದಿಲ್ಲ. ಆ ಜ್ಞಾನವನ್ನು ನಡವಳಿಕೆಗೆ ತರುವ ಒಂದು ಆತ್ಮ ಸಂಯಮ ಬೇಕು ಇಲ್ಲಿ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ನನಗೆ ಧರ್ಮ ಯಾವುದೆಂದು ಗೊತ್ತು, ಆದರೆ ಅದನ್ನು ಮಾಡುವ ಮನಸ್ಸಿಲ್ಲ. ಅದು ನನ್ನ ಪಾತ್ರವಲ್ಲ. ನನಗೆ ಅಧರ್ಮ ಮಾಡ್ಬೇಕೆನಿಸುತ್ತದೆ, ಅದೇ ನನ್ನ ಪಾತ್ರ ಅಂತ ದುರ್ಯೋಧನ ಹೇಳ್ತಾನೆ. ನಾವು ಈ ಲೋಕದಿಂದ ಇಲ್ಲಿಂದ ಮೇಲಿನ ಲೋಕಕ್ಕೆ ನೋಡ್ತೀವಿ. ಮೇಲಿನ ಲೋಕದಿಂದ ಹಾಗಲ್ಲ, ಮೇಲಿನ ಲೋಕದಿಂದ ಇಲ್ಲಿ ನೋಡಬೇಕು. ಅದೇ ಆತ್ಮಜ್ಞಾನ ಎಂದರೆ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ನೋಡಿದರೆ ಇದೆಲ್ಲವೂ ಒಂದು ಸುಂದರ ನಾಟಕ ತರ ಕಾಣ್ತದೆ. ನಾವು ಇಲ್ಲಿಂದ ಮೇಲ್ಲೋಕ ನೋಡ್ತೀವಿ, ಹಂಗ ನೋಡ್ಬಾರ್ದು. ಮೇಲಿನ ಲೋಕದಿಂದ ಕೆಳಗಿನ ಲೋಕದ ನೋಡಿದಾಗ ನಮಗೆ ಒಂದು ಸ್ಟೇಜ್, ನಾಟಕದ ಒಂದು ಸ್ಟೇಜ್ ತರ ಕಾಣಿಸುತ್ತೆ ಅಂತ ಹೇಳ್ತಾರೆ ಗುರುಗಳು. ಅಂದ್ರೆ ದೃಷ್ಟಿಕೋನವನ್ನು ಬದಲಾಯಿಸಬೇಕು. ಅಂದ್ರೆ ಐಹಿಕ ಪ್ರಪಂಚಿಕತೆ ಅಂದ್ರೆ ನಾನು ಈ ಶರೀರ ಎಂದುಕೊಂಡು ಆ ಕಡೆ ನೋಡೋದು. ಆಧ್ಯಾತ್ಮಿಕತೆ ಅಂದ್ರೆ ನಾನು ಆತ್ಮ ಎಂದು ಅಲ್ಲಿಂದ ಶರೀರದ ಕಡೆ ನೋಡುವುದು. ಅಂದ್ರೆ ಪ್ರಾಪಂಚಿಕತೆ ಎಂದ್ರೆ ನಾನು ಶರೀರ ಅಂತ ಹೇಳ್ಕೊಂಡು ಮೇಲೆ ನೋಡ್ಕೊಂಡು ಕುತ್ಕೊಳ್ಳೋದು, ಆ ತರ ಅಲ್ಲ. ಆಧ್ಯಾತ್ಮಿಕತೆ ಅಂದ್ರೆ ನಾನು ಆತ್ಮ ಅಂತ ತಿಳ್ಕೊಂಡು ನಮ್ಮ ಶರೀರದ ಕಡೆ ನೋಡುದು ಅಂತ. ಶರೀರವನ್ನು ನಾವು ಒಂದು ಆಟದ ವಸ್ತುವಾಗಿ ನೋಡ್ಬೇಕು, ಆತ್ಮ ಸ್ವರೂಪದಲ್ಲಿ ನಾವು ಇದ್ರೆ ಅಂತ ಹೇಳ್ತಾರೆ ಇಲ್ಲಿ. ಇತ್ತಲಿಂದ ಅತ್ತ ನೋಡೋ ಬದಲು ಅತ್ತಲಿಂದ ಇತ್ತ ನೋಡ್ಬೇಕು, ಆಗ ಸತ್ಯ ಗೋಚರ ಆಗ್ತದೆ. ನಾವೆಲ್ಲರ ಪ್ರತಿದಿನ ಪ್ರತಿ ಕ್ಷಣ ಚಪ್ಪಾಳೆ ತಟ್ಟುತ್ತಲೇ ಇರಬೇಕು. ಇತ್ತಲಿಂದ ಅತ್ತ ನೋಡಿದ್ರೆ ಅಳುತ್ತಾ ಜೀವಿಸ್ತೀವಿ, ಅತ್ತಲಿಂದ ಇತ್ತ ನೋಡಿದರೆ ನಾವು ಯಾವಾಗಲೂ ಚಪ್ಪಾಳೆ ತಟ್ತಾ ಇರ್ತೀವಿ ಅಂತ ಗುರುಗಳು ಹೇಳ್ತಾರೆ. ಮೇಲಿನ ಲೋಕಗಳಿಂದ ನೋಡಿದರೆ ಮಾನವ, ಕೆಳಗಿನ ಲೋಕದಿಂದ ನೋಡಿದರೆ ನಾವು ನಾರಾಯಣರು ಅಂತ ಹೇಳ್ತೇವೆ. You change the direction of your view. Don't see from the body to the atma. See from the atma to the body. ಅದೇ ನೀವು ಆತ್ಮದಿಂದ ನೋಡಿದರೆ ಆತ್ಮದಿಂದ ನೀವು ಶರೀರವನ್ನು ನೋಡ್ಬೇಕು ಅಂತ ಹೇಳ್ತಾರೆ. ನೀನು ಆತ್ಮ, ಕೆಲವೊಮ್ಮೆ ಶರೀರವನ್ನು ತಳೆಯುತ್ತೀಯ, ಕೆಲವೊಮ್ಮೆ ಕೈಲಾಸಕ್ಕೆ ಬರ್ತೀಯ, ಇನ್ನು ಕೆಲವು ಬಾರಿ ಬೇರೆಲ್ಲೋ ಇರ್ತೀಯ, ಕೆಲವೊಮ್ಮೆ ಭೂಲೋಕದಲ್ಲಿ, ಕೆಲವೊಮ್ಮೆ ಅನ್ನಮಯ ಕೋಶದಲ್ಲಿ ಅಂತ ಹೇಳಿ ಗುರುಗಳು 7 ಕೋಶಗಳ ಉಚ್ಚರಿಸ್ತಾರೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ವಿಶ್ವಮಯ ಕೋಶ, ನಿರ್ವಾಣಮಯ ಕೋಶ. ಹಾಗೇನೆ 7 ಚಕ್ರಗಳನ್ನು ಹೇಳ್ತಾರೆ ಗುರುಗಳು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತೆ ಸಹಸ್ರಾರ ಸ್ಥಿತಿ ಅಂತ. ಯಾವಾಗಲೂ ಈ ನೆಕ್ಸ್ಟ್ 7 ಸ್ವರಗಳು ಹೇಳ್ತಾರೆ. ಷಡ್ಜಮ ಋಷಭ ಗಾಂಧಾರ, ಮಧ್ಯಮ ಪಂಚಮ ದೈವತ, ನಿಷಾದ. ಈ 7 ಸ್ವರಗಳು, 7 ಲೋಕಗಳು, 7 ಶರೀರಗಳು, 7 ಚಕ್ರಗಳು, ಇದೆಲ್ಲವೂ ಕೂಡ
ಒಂದ್ರ ಯಾವುದು ಕೂಡ ಈಗ 7 ಸ್ವರಗಳು ತಗೊಳ್ಳಿ, 7 ಸ್ವರಗಳಲ್ಲಿ ಯಾವ ಸ್ವರವೂ ಕೂಡ ಒಂದು ದೈವತ, ಪಂಚಮ, ಷಡ್ಜ ಯಾವ ಸ್ವರ ಕೂಡ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ. ಇದೇ ಶ್ರೇಷ್ಠ, ಅದೇ ಶ್ರೇಷ್ಠ ಎಂಬುದು ಯಾವುದು ಇಲ್ಲ ಅಂತ ಹೇಳ್ತಾರೆ. ಅದೇ ತರ ಲೋಕಗಳನ್ನು ಕಂಪೇರ್ ಮಾಡಿದ್ರು ಕೂಡ ಯಾವ ಲೋಕವೂ ಶ್ರೇಷ್ಠ ಅಲ್ಲ, ಎಲ್ಲವೂ ಶ್ರೇಷ್ಠನೇ ಅಂತ ಹೇಳ್ತಾರೆ. ಇಲ್ಲಿ ನಾವು ಈ 7 ಲೋಕಗಳು ಕೂಡ ಹೇಳ್ತಾರೆ: ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅಂತ 7 ಸ್ವರಗಳು. ಈ 7 ಸ್ವರಗಳಲ್ಲಿ ಷಡ್ಜಮ ದೊಡ್ಡದೋ, ಋಷಭ ದೊಡ್ಡದೋ ಅಂತ ಯಾವುದು ದೊಡ್ಡದು ಅಂತ ಕೇಳ್ತಾರೆ. ಮಧ್ಯಮವ, ನಿಷಾದವೋ, ಯಾವ ದಿನ ಶ್ರೇಷ್ಠ, ಯಾವ ಲೋಕ ಶ್ರೇಷ್ಠ, ಯಾವ ಶರೀರ ಶ್ರೇಷ್ಠ ಅಂತ ಹೇಳಿ ನಾವು ಅದನ್ನು ವಿಭಾಗಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಶ್ರೇಷ್ಠ. ಯಾವಾಗಲೂ ನಾವು ಈ ಚಕ್ರ ಸ್ಥಿತಿಯನ್ನು ನಾವು ಕೆಳಗಿಂದ ಮೇಲೆ ಹೇಳ್ಕೊಂಡು ಬರ್ತೀವಿ. ಆ ಥರ ನೋಡಬಾರ್ದು, ಈ ಥರ ನಾವು ನೋಡಬೇಕು. ಆಗ ಎಲ್ಲ ನಮಗೆ ಈ ವರ್ಟಿಕಲ್ ಆಗಿ ನೋಡೋ ಬದಲು ಹೊರಿಜಾಂಟಲ್ ಆಗಿ ನೋಡಬೇಕು. ಆವಾಗ ಎಲ್ಲವೂ ಸಮಾನ ಅಂತ ನಮಗೆ ಗೊತ್ತಾಗ್ತದೆ ಎಂಬ ಒಂದು ಮೇಲಿನ ಚಕ್ರ ದೊಡ್ಡದು, ಕೆಳಗಿನ ಚಕ್ರ ಸಣ್ಣದು ಅಂತ ಹೇಳಿ, ಚಿಕ್ಕದು ಅಂತ ಹೇಳಿ ನಮಗೆ ಆ ತಪ್ಪು ಕಲ್ಪನೆ ಹೋಗುತ್ತೆ ಅಂತ ಹೇಳ್ತಾರೆ. ಯಾವ ಲೋಕವೂ ಶ್ರೇಷ್ಠ ಅಲ್ಲ, ಯಾವುದು ಸಹ ಕನಿಷ್ಠ ಅಲ್ಲ. ಭೂಲೋಕ ಕಡಿಮೆ ಅಲ್ಲ, ಸತ್ಯಲೋಕ ದೊಡ್ಡದಲ್ಲ. ಎಲ್ಲವೂ ಕೂಡ ಎಲ್ಲವೂ ಕೂಡ ಈಕ್ವಲ್ ಅಂತ ಹೇಳ್ತಾರೆ. ನಿನ್ನೆಯೋ ಮೊನ್ನೆಯೋ ಬಂದಿದ್ದೇವೆ, ನಾಳೆಯೋ ನಾಡಿದ್ದೋ ಹೋಗುತ್ತೇವೆ. ಈ ಮಧ್ಯದಲ್ಲಿ ನಾವು ಮಾಡಬೇಕಾದ ನಾಟಕವನ್ನು ರಂಜನೀಯವಾಗಿ ಅನುಭವಿಸ್ಬೇಕು. ಸ್ವಲ್ಪ ಪಾಪ ಮಾಡ್ತೀವಿ, ಸ್ವಲ್ಪ ಪುಣ್ಯ ಮಾಡ್ತೀವಿ. ಅಂದ್ರೆ ತೆಗೆಯದು ಪಾಪಮು, ತೀರದು ಪುಣ್ಯಂ ಅಂತ ಹೇಳಿ ಅದೇ ಒಂದು ಇದರಲ್ಲಿ ಅಣ್ಣಮಾಚಾರ್ಯರು ಬರೆದಿದ್ದಾರೆ. ಅಂದ್ರೆ ನಮ್ಮ ಪಾಪಗಳು ಸುಲಭವಾಗಿ ನಾಶವಾಗುವುದಿಲ್ಲ, ಪುಣ್ಯದ ಲೆಕ್ಕವೂ ಮುಗಿಯುವುದಿಲ್ಲ. ಅಂದ್ರೆ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆ ಒಂದಲ್ಲ ಒಂದು ಪಾಪ ಮಾಡ್ತಾ ಇರ್ತಾನೆ, ಒಂದಲ್ಲ ಒಂದು ಪುಣ್ಯ ಮಾಡ್ತಾ ಇರ್ತಾನೆ. ಈ ಪಾಪ ಪುಣ್ಯವನ್ನು ಸರಿಗಟ್ಟಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆಗ ಪಾಪ ಜಾಸ್ತಿ ಮಾಡಿದ್ರೆ, ಪುಣ್ಯ ಜಾಸ್ತಿ ಮಾಡಿದ್ರೆ ಅದನ್ನು ಅನುಭವಿಸ್ಲಿಕ್ಕೆ, ಕರ್ಮವನ್ನು ಅನುಭವಿಸ್ಲಿಕ್ಕೆ ಅವನು ನೆಕ್ಸ್ಟ್ ಜನ್ಮ ಎತ್ತುಕೊಂಡು ಬರಲೇಬೇಕು. ಹುಟ್ಟಿನಿಂದ ಸಾವಿನವರೆಗೂ ಒಂದಲ್ಲ ಒಂದು ಕಾರ್ಯವನ್ನು ಮಾಡ್ತಲೇ ಇರ್ತಾನೆ. ನಮಗೆ ತಿಳಿಯದಂತೆ ಅಥವಾ ತಿಳಿದು ಮಾಡುವ ಪ್ರತಿಯೊಂದು ಕೆಲಸದಿಂದಲೂ ಪಾಪ ಪುಣ್ಯಗಳು ಸೃಷ್ಟಿಯಾಗ್ತಲೇ ಇರ್ತವೆ. ಭೂಲೋಕಕ್ಕೆ ಏನೋ ಒಂದು ಕರ್ಮ ತೀರ್ಸ್ಕೊಳ್ಳಕ್ಕೆ ಬಂದ್ರೂ ಕೂಡ ಇಲ್ಲಿ ಮತ್ತೊಂದು ಹೊಸ ಪಾಪಗಳು, ಹೊಸ ಪುಣ್ಯಗಳು ಸೃಷ್ಟಿಯಾಗ್ತಲೇ ಇರ್ತವೆ. ಒಂದಷ್ಟು ಪಾಪ ತೀರಿಸಿಕೊಂಡ್ರೆ ಇನ್ನೊಂದಷ್ಟು ಕರ್ಮಗಳು ಸೇರ್ಕೊಳ್ತದೆ. ಹಾಗಾಗಿ ಈ ಜನ್ಮದಲ್ಲಿ ಪಾಪವೂ ಸಂಪೂರ್ಣ ನಾಶ ಆಗುವುದಿಲ್ಲ, ಪುಣ್ಯದ ಫಲ ಕೂಡ ಮುಗಿಯುವುದಿಲ್ಲ. ಸಂಸಾರ ಎಂಬುದು ನಾಟಕ. ಈ ಪ್ರಪಂಚದ ಬದುಕು ಒಂದು ನಾಟಕ. ಹುಟ್ಟು ನಿಜ, ಸಾವು ನಿಜ. ಆದರೆ ಈ ನಡುವೆ ನಾವು ಆಡುವ ಪಾತ್ರಗಳು, ಮಾಡುವ ಕೆಲಸಗಳು ಒಂದು ನಾಟಕವಿದ್ದಂತೆ. ಅಂದ್ರೆ ಈ ವಿಡಿಯೋದುದ್ದಕ್ಕೂ ಅವರು ಈ ಭೂಮಿಯಲ್ಲಿ ನಾವು ಯಾವ ತರ ಎತ್ತೀವಿ, ಯಾವ ತರ ಬದುಕಬೇಕು ಎಂಬುದನ್ನು, ಆ ತರ ಬದುಕಿದ್ರೆ ನಾವು ನಿಜವಾದ ಆತ್ಮಜ್ಞಾನಿಗಳು ಎಂದು ಹೇಳ್ತಾ ಇರ್ತಾರೆ. ಈ ನಾಟಕದ ಬದುಕಿನಲ್ಲಿ ನಗುತ್ತಾ ಕಾಲ ಕಳೆಯುತ್ತಾ ನಾವು ಪಾಪ ಪುಣ್ಯಗಳ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತೇವೆ. ಅಂದ್ರೆ ಪಾಪ ಪುಣ್ಯಗಳ ಈ ಅನಂತ ಚಕ್ರದಿಂದ, ಅಂದ್ರೆ ಜನನ ಮರಣಗಳ ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕೆ ಇರುವ ಒಂದೇ ಒಂದು ಮಾರ್ಗ ಅಂದ್ರೆ ಭಗವಂತನಿಗೆ ಶರಣಾಗತಿ. ಎಲ್ಲವನ್ನೂ ಆ ಭಗವಂತನಿಗೆ ಅರ್ಪಿಸಿ ಈ ಬದುಕನ್ನು ಕೇವಲ ಒಂದು ನಾಟಕ ಎಂದು ಭಾವಿಸಿದಾಗ ಮಾತ್ರ ಮನುಷ್ಯನಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಗುರುಗಳು ಈ ನಿಜವಾದ ಆತ್ಮಜ್ಞಾನಿ ಹೇಗಿರ್ಬೇಕು ಎಂಬುದನ್ನು ಇಲ್ಲಿ ಅತ್ಯಂತ ವಿವರವಾಗಿ ತಿಳಿಸಿದ್ದಾರೆ. ಇಲ್ಲಿಗೆ ಈ ವಿಡಿಯೋದ ಒಂದು ಸಾರಾಂಶ ಮುಗಿಸ್ತಾ ಇದ್ದೀನಿ. ಅವಕಾಶ ನೀಡಿದ ವೇದಿಕೆಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.